ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬರೀ ಸ್ಟಾರ್ ಬ್ರಾಂಡೆಡ್ ಡೈರೆಕ್ಟರ್ಸ್ ಆಕ್ಷನ್ ಕಟ್ ಹೇಳಿಸೋದು ದೊಡ್ಡ ವಿಷಯ ಅಲ್ಲ. ಯಾರು ಹೊಸಬ ಬಂದು ಡೈರೆಕ್ಟ್ ಹೇಳಿದಾಗ ಬರೀ ಬ್ರ್ಯಾಂಡೇ ಹುಡ್ಕೊಂಡು ಬಿಟ್ಟರೆ ಇನ್ನು ಬೇರೆಯವ್ರನ್ನ ಯಾರು ಹುಡ್ಕೊಂಡು ಹೋಗ್ತಾರೆ? ನಾವಿರ್ಬೇಕಲ್ಲ, ಒಬ್ರು ಇರ್ಬೇಕಲ್ಲ, ಅದಕ್ಕೆ ನಾವಿದ್ದೀವಿ. ಬಟ್ ಭಾಳ ಖುಷಿ ಆಯಿತು. ಡಾಲಿ ಆಲ್ ದ ಬೆಸ್ಟ್. ನಿಜ ತುಂಬ ಖುಷಿ ಆಗುತ್ತೆ. ಡಾಲಿ ಇಷ್ಟು ಮಟ್ಟಿಗೆ ಹೊಸ ಪ್ರತಿಭೆಗಳಿಗೆ ಒಂದು ಚಾನ್ಸ್ ಕೊಡ್ತಾ ಇರೋದು ನಿಜವಾಗ್ಲೂ ಭಾಳ ಖುಷಿಯಾದ ವಿಷಯ. ಆಮೇಲೆ ಇಷ್ಟು ಮಟ್ಟಿಗೆ ಬೆಳೆದು ಬೇರೆಯವ್ರ ಸಿನಿಮಾನು ಮಾಡಬೇಕು. ಯಾಕಂದ್ರೆ ಅವರೇ ಒಂದು ಹೀರೋ, ಅವರೇ ಮಾಡ್ಬೋದು. ಬಟ್ ಅದಲ್ಲದೆ ನಾನು ಜೊತೆಯಲ್ಲಿ ಬೇರೆಯವರು ಬರಲಿ ಅಂತ ಒಂದು ಮನೋಭಾವ ಇಟ್ಕೊಂಡು ಮಾಡೋದ್ರಿಂದ ಯಾವತ್ತೂ ಅದನ್ನು ಕೈ ಹಿಡಿತಾನೆ ದೇವರು, ನಿಜವಾಗ್ಲೂ ಬಿಡಲ್ಲ. ಆ್ಯಂಡ್ ಹೊಸ ಡೈರೆಕ್ಟ್ರು ಜಯರಾಮ್ ಅವರು, ಆ್ಯಂಡ್ ಸೂರ್ಯ ಗೊತ್ತು ನನಗೆ, ಪ್ರಖ್ಯಾತ್ ಚೆನ್ನಾಗಿ ಗೊತ್ತು. ಆ್ಯಂಡ್ ಭಾವನ ಅವರು ಹೊಸ, ಆಮೇಲೆ ಮಂಜು ಅವರು ತಿರ್ಗಾ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಭಾಳ ಖುಷಿಯಾದ ವಿಷಯ. ಯಾಕಂದರೆ ನೋಡಿದ ತಕ್ಷಣ ನನಗೆ ಅನಿಸ್ತು, ಏನು ಸಖತ್ತಾಗಿ ಕಾಣ್ತಾರೆ, ಹಂಗೇ ಇದ್ದಾರೆ, ಇನ್ನೂ ಏನು ಚೇಂಜ್ ಆಗಿಲ್ಲ. ಅದೇ ಕೇಳಿದೆ, ಯಾಕಪ್ಪ ಒಂದು ಫೈಟ್ ಮಾಡಬಾರ್ದು ಮಾಸ್ಟರ್ಗೆಲ್ಲ. ಇವಾಗ ಹೇಳ್ತಾ ಇದ್ದೆ, ಯಾಕಂದರೆ ಈಸ್ ಅ ವೆರಿ ಗುಡ್ ಮಾಸ್ಟರ್. ಯಾರು ಎಷ್ಟೇ ಹೊಸಬರು ಬರಲಿ, ಈ ಹಸ್ ಗಾಟ್ ಸ್ಟಿಲ್ ದ ಟ್ಯಾಲೆಂಟ್ ಇದೆ ಅಂತ ಮಂಜುಗೆ. ಯಾಕಂದ್ರೆ ಅವ್ರು ಎಲ್ಲ ಯಾವ ಡೈರೆಕ್ಟರ್ ಬೇಕಾದ್ರೆ ಒಂದು ಬೇಕಾಗ್ತದೆ ಅಷ್ಟು ಮಟ್ಟಿಗೆ ಒಂದು. ಯಾಕಂದರೆ ಮಾಸ್ಟರ್ ಬಂದ್ಬಿಟ್ಟು ಅವ್ರದ್ದೇ ಆದ ಒಂದು ಇದಿರುತ್ತೆ. ಬಟ್ ಒಬ್ಬೊಬ್ಬ ಡೈರೆಕ್ಟರ್ಗೆ ಒಂದು ಟೇಸ್ಟ್ಗೆ ಕರೆಕ್ಟ್ ಅವರು ಹೋಗ್ಕೊಂಡು ಹೋಗ್ತಾರೆ. ಅದು ಆ್ಯಂಡ್ ಪ್ರೇಮ್ ಬಂದಿದ್ದಾರೆ ಇವತ್ತು. ಯಾಕಂದರೆ ನನ್ನ ಸಿನಿಮಾದಲ್ಲಿ ಒಂದು 2 ಕಣ್ಣಂದರೆ ಒಂದು ಓಮು, ಒಂದು ಜೋಗಿ. ಯಾಕಂದರೆ ಅದು ಯಾವಾಗ ಕಣ್ಣುಗತ್ತನೇ ನನಗೆ ಮಾಡಿದ್ದು ಫಸ್ಟ್ ಓಮ್, ಆಮೇಲೆ ಜೋಗಿ. ಸಾಕಷ್ಟು ಸನ್ನಿವೇಶಗಳಿದೆ, ಅದೆಲ್ಲ ಮರೆಯೋಕ್ಕಾಗಲ್ಲ. ನಾನು ಇವತ್ತು ಕರೆಕ್ಟಾಗಿ ಆ ಸ್ಟಿಲ್ ನೋಡಿದ ತಕ್ಷಣ ಪ್ರಖ್ಯಾತ ನಿಜವಾಗಿ ನನಗೆ ಆ ಫೀಲ್ ಅನಿಸ್ತು. ಫಸ್ಟ್ ನೋಡ್ತಾ ಸಖತ್ತಾಗಿದೆ. ಇದು ಅಷ್ಟೇ ತುಂಬ ಸ್ಟೈಲಿಶಾಗಿ ಕಾಣ್ತಾರೆ, ಆಮೇಲೆ ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ಹ್ಯಾಂಡ್ಸಮ್ ಬಾಯ್. ಅದೇ ಹೇಳ್ತಾ ಯಾವ ಅಷ್ಟೇ ಲಕ್ ಇರಬೇಕು 100%. ಬಟ್ ನಿನಗೆ ಲಕ್ ಇದೆ 100%. ಏನೋ ಒಂದು ಪಾಸಿಟಿವಿಟಿ ಇದೆ. ಆ್ಯಂಡ್ ಹೋಲ್ ಟ್ರೈಲರ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ನೀವು ಹೇಳಿದ್ರಲ್ಲ ಫಸ್ಟು ನಾವು ಮಾತಾಡಿದಾಗ ಇದು ಎಲ್ಲರ ಮಾತು ಕೇಳಬೇಕು ನಾವು. ಯಾಕಂದ್ರೆ ಅವ್ರ ಭಾವನೆಗಳು ಏನಿರ್ತದೆ ಗೊತ್ತಾಗುತ್ತೆ. ಅವಾಗಲೇ ಅದಕ್ಕೊಂದು ರೆಸ್ಪೆಕ್ಟ್ ಇಲ್ಲ. ನಾವು ಬರ್ತೀವಿ ಒಂದು ಫಂಕ್ಷನ್, ಇಲ್ಲ ಪುಸ್ತಕ ಹೋಗ್ಬಿಡ್ಬೇಕಂತ ಮಾಡಬಾರ್ದು. ಫ್ರೀಯಾಗಿ ಬರಬೇಕು. ಬರೋವರೆಗೂ ನಮ್ಮ ಜವಾಬ್ದಾರಿ, ಬಂದಮೇಲೆ ಅವ್ರ ಜವಾಬ್ದಾರಿ. ಆದರೆ ಬಂದಮೇಲೆ ಅವ್ರ ಜವಾಬ್ದಾರಿ. ಯಾಕಂದರೆ ಅದ್ರ ಪ್ರಕಾರ ನಾವು ಹ್ಯಾವ್ ಟು ಯೂಟಿಲೈಸ್ ದ ಟೈಮ್ ಫಾರ್ ದೆಮ್. ನಾವು ಬೇರೆಯವ್ರ ಮಾತು ಕೇಳಬೇಕು ಅವರು. ಯಾಕಂದರೆ ಪ್ರತಿಯೊಬ್ಬರು ನಮ್ಮ ಬಗ್ಗೆ ಮಾತಾಡಿದಾಗ ಅದೆಲ್ಲ ಒಂದು ಆಶೀರ್ವಾದ ಇರ್ತಾರೆ. ಅದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಅದು ಮಿಸ್ ಮಾಡಬಾರ್ದು ಯಾವಾಗ. ಭಾಳ ಖುಷಿ ಆಯ್ತು ಇವತ್ತು ಬಂದಿದ್ದು. ಇಲ್ಲಿದ್ದಾರೆ ಅವ್ರು ಅಣ್ಣವ್ರು ಇದ್ದಾರೆ ಕನಕಪುರದವರು. ಆ್ಯಂಡ್ ನಾವು ಯಾವಾಗ ಸೇರ್ತಾ ಇರ್ತೀವಿ ಕನಕಪುರದ ಹೋದಾಗ, ಪ್ರಖ್ಯಾತ ತಂದೆಯವರು ಯಾವಾಗ ಬರ್ತಾ ಇರ್ತಾರೆ. ಕಾಂತಣ್ಣ ಅವರು ಒಂದು ಒಳ್ಳೆ ಮನುಷ್ಯ, ಒಳ್ಳೆ ಹಾರ್ಟ್ ಮನುಷ್ಯ ಅವರು. ನಿಜವಾಗ್ಲೂ ಅವ್ರು ಬಂದಾಗೆಲ್ಲ ಒಂದು ಪಾಸಿಟಿವಿಟಿ ಇರುತ್ತೆ. ಭಾಳ ಖುಷಿ ಅನಿಸ್ತು ಅವ್ರು ಬಂದಾಗ. ಅದಕ್ಕೆ ಅಂತ ಕಾರಣಕ್ಕೆ ನಮ್ಮ ಎಷ್ಟೋ ಕಡೆ ಫಾರ್ಮ್ ಹೌಸ್ ಮಾಡ್ಬೇಕಂತ ಲಾಸ್ಟ್ ಬಂದಾಗ ಕನಕಪುರದಲ್ಲೇ ಹೋಗಿ ಸೇರ್ಕೊಂಡ್ಬಿಟ್ಟೆ ನಾವು. ಅದು ನೋಡಿ, ಅದು ಎಲ್ಲೋ ಒಂದು ಇದು ಏನಂತೀವಿ ಆ ಬಾಂಧವ್ಯ ಅಲ್ಲಿ ಹೋಗಿ ಸೇರಿಸಿದೆ ಅಲ್ಲಿ. ಐ ಥಿಂಕ್ ವೆರಿ ಫ್ಯಾಂಟಾಸ್ಟಿಕ್. ಆ್ಯಂಡ್ ತುಂಬ ಚೆನ್ನಾಗಿದೆ. ಫೆಬ್ರವರಿ 6th ರಿಲೀಸ್ ಆಗ್ತದೆ. ಅದೇ ಕೇಳಿದೆ ಯಾವತ್ತು ರಿಲೀಸ್ ಅಂತ. ಫೆಬ್ರವರಿ 6th ಅಂತ. ನಿಜವಾಗ್ಲೂ ಚೆನ್ನಾಗಿ ಆಗಬೇಕು ಈ ಸಿನಿಮಾ. ಚೆನ್ನಾಗಿ ಆಗಬೇಕಂದ್ರೆ ನೀವೆಲ್ಲರೂ ಹೋಗಿ ನೋಡಬೇಕು. ಯಾಕಂದರೆ ಹೊಸಬರು ಬರಬೇಕು, ಹೊಸತನ ಬರಬೇಕು. ಹೊಸತನ ಯಾವಾಗ ಬರಬೇಕು? ನಿಮ್ಮಂತ ಬಂದು ನಿಮ್ಮ ಆಶೀರ್ವಾದ ಮಾಡಿದ್ರೆ ಆ ಹೊಸತನ ಬರೋದು. ಇವನ್ ಮೀಡಿಯಾದವರು ಅಷ್ಟೇ, ಏನೇ ಇದ್ರು ನೀವು ಪಾಸಿಟಿವ್ ಆಗಿ ಬರೀಬೇಕು. ಪಾಸಿಟಿವ್ ಅಂದರೆ ಅದಕ್ಕಂತ ಏನು ಸುಮ್ಮನೆ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಬರೀ ಅಂತ ಹೇಳ್ತೀರ ನಾನು. 100%. ಯಾವುದೇ ಸಿನಿಮಾದ ಅಟ್ಲೀಸ್ಟ್ ಒಂದು 5-6 ಒಳ್ಳೆ ಪಾಯಿಂಟ್ಸ್ ಇರುತ್ತೆ, ಅದನ್ನು ಬರೀಲಿ. ಅದನ್ನು ಮಿಸ್ ಮಾಡಿಬಿಡ್ತೀರಾ. ಅದು ಮಿಸ್ ಮಾಡಿಬಿಟ್ಟು ಕರೆಕ್ಟಾಗಿ ಸೋಷಿಯಲ್ ಮೀಡಿಯಾ ಹಾಕ್ಬಿಡ್ತೀವಿ, ಹಳ ಮುಖ ಹಾಕ್ಬಿಡ್ತೀರಾ. ಅದು ನಿಜ. ನಾವು ಇರ್ಬೋದು ಯಾವ ನಮ್ಮ ಯಾಕ್ರಿ, ನೀವು ಮನುಷ್ಯರು, ನಾವು ಮನುಷ್ಯರು ತಾನೆ. ಇದು ನಾವು ನೋಡ್ತೀವಿ, ಮಾಡ್ಕೊಂಡು ಹೋಗ್ಬಿಡ್ತೀವಿ. ಸ್ಟ್ರಾಂಗ್ ಆಗಿ ಮಾಡಿ ನಾನು ಕೇರೇ ಮಾಡಲ್ಲ. ಅಯ್ಯೋ ಏನು ಮಾಡೋಕ್ಕೆ ಅಂದ್ಬಿಟ್ಟು ಇನ್ನು ಪಾಪ ಅವ್ರ ಫ್ಯಾಮಿಲಿ ಜೊತೆ ಜಗಳ ಆಗಿರಬೇಕು. ಎಲ್ಲ ಫ್ಯಾಮಿಲಿ ಜಗಳ ಆಗುತ್ತೆ. ಜಗಳ ಇಲ್ಲ ಅಲ್ಲಿ ಮನೆಯೊಳಗೆ ಇಟ್ಕೋಬೇಕು. ಮನೆ ಬಂದಮೇಲೆ ನೀವಾಗಿರಿ. ಅದು ಡೋಂಟ್ ಬಿ ಫೇಕ್ ಇರಬೇಡಿ. ಒಂಥರ ಬೇರೆ ಮುಖ ಹಾಕೋದು, ಬೇರೆ ಅದಕ್ಕೇನೋ ಬೇರೆ ಕೌಂಟರ್. ಐ ಡೋಂಟ್ ನೋ ವೈ, ಬಟ್ ಏನು ಕಿಕ್ ಸಿಗುತ್ತೋ ಗೊತ್ತಿಲ್ಲ ನನಗೆ. ಧೈರ್ಯ ಅಂದರೆ ಮುಂದೆ ಬಂದು ಮಾತಾಡಬೇಕು. ಯಾಕಿಲ್ಲ ಧೈರ್ಯ? ಸೋಷಿಯಲ್ ಮೀಡಿಯಾ ಇದೆಯಾ ಅಂದ ತಕ್ಷಣ ಏನೇನೋ ಹಾಕೋದಲ್ಲ. ಸಪೋರ್ಟ್ ಮಾಡಿ, ಭಾಷೆಗೆ ಸಪೋರ್ಟ್ ಮಾಡಿ, ಒಬ್ಬ ಹುಡುಗನಿಗೆ ಸಪೋರ್ಟ್ ಮಾಡಿ, ಒಂದು ಯೂನಿಟ್ ಸಪೋರ್ಟ್ ಮಾಡಿ. ಬೆಳೆಯುತ್ತೆ. ನಿಮ್ಗೆ ಆ ಹೆಗ್ಗಳಿಕೆ ಬರಬೇಕು. ನನ್ನಿಂದ ಬೆಳೀತಪ್ಪ ಅಂತ ಬಿಟ್ಟು ಒಂದು ಹೆಗ್ಗಳಿಕೆ ಬರಬೇಕು. ಅದು ಬಿಟ್ಬಿಟ್ಟು ಹಳ ಮುಖ, ಏನೋ ಮುಖ, ಪ್ರೊಡ್ಯೂಸರ್ ಮುಖ. ನಮ್ಗೆ ಡೌಟು. ಇನ್ನೊಂದು ಕಡೆ ನೋಡಿದ್ರೆ 500 ಕೋಟಿ ಅಂತ ಆಗ್ತದೆ. ಕೋಟಿಗೆ ಬೆಲೆನೇ ಇಲ್ವಾ?
ಬೇರೆ ಕೊಡಿ. ಓಕೆ, ಏನೋ ಬೇಜಾರು ಮಾಡ್ಕೊಬಿಟ್ಟು ನಾನು ಮನಸ್ಸಲ್ಲಿರೋದು ಹೇಳಿದೆ, ಏನೋ ತಪ್ಪು ಮಾತಾಡಿದೆ, ಐ ಆಮ್ ವೆರಿ ಸಾರಿ. ಆ್ಯಂಡ್ ಇವತ್ತು ಜೇಸಿ ಟೈಟಲ್ ತುಂಬ ಚೆನ್ನಾಗಿದೆ. ಅಂದರೆ ಹೊರಗಡೆ ಇದ್ದಾಗ ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ, ಹೊರಗಡೆ ಇದ್ದಾಗ ಈ ಒಂದು ರೌಡಿಸಮ್ ಪಾತ್ರಕ್ಕೆ ರಿಟೈರ್ಮೆಂಟೇ ಇಲ್ಲ. ರಿಟೈರ್ ಆದರೆ ಕಷ್ಟ, ಹುಲಿ ತಿನ್ಬಿಡುತ್ತೆ, ಬೇರೊಬ್ಬ ತಿನ್ಬಿಡ್ತಾರೆ. ಅದಕ್ಕೆ ಸೇಮ್ ಅಟೈರ್ಮೆಂಟೇ ಇರುತ್ತೆ, ಅದೇ ಅಟೈರ್ಮೆಂಟೇ ಇರಬೇಕಾದ್ರೆ. ಬಟ್ ಜೇಸಿ ಹಂಗಲ್ಲ. ಜೇಸಿ ಹೊರಗಡೆ ಹೋದ್ರೆ ಬರ್ಬೇಕಾದ್ರೆ ಬೆಟರ್ಮೆಂಟ್. ಯಾಕಂದ್ರೆ ಕಲಿಬೇಕು. ಯಾಕಂದ್ರೆ ಹೊರಗಡೆ ಹೋದಾಗ ಏನೇನೋ ಅಂತೀವಿ, ಅದೆಲ್ಲ ಒಂದು ಪರಿವರ್ತನೆ ಆಗುತ್ತೆ. ವೈ ವಿ ಡಿಡ್, ಯಾಕೆ ಮಾಡಬೇಕಾಗಿತ್ತ ಅಂತ ಒಂದು ಕ್ವಶನ್ ಮಾರ್ಕ್ ಶುರುವಾಗುತ್ತೆ. ಫ್ಯಾಮಿಲಿ ಬಗ್ಗೆ ಯೋಚನೆ ಬರುತ್ತೆ, ಅವಾಗ ಬರುತ್ತೆ. ಇವಾಗ ಮಾಡ್ಬೇಕಾದ್ರೆ ಬರಲ್ಲ, ಬಟ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡುತ್ತೆ. ಸಾಕಷ್ಟು ವಿಷಯಗಳಿದೆ. ಐ ಥಿಂಕ್ ಯುಲ್ ಫೀಲ್, ಆ ಫೀಲಿಂಗ್ ಬಂದ್ಬಿಡ ಫೀಲಿಂಗ್ಲಿ, ಬಟ್ ಧೈರ್ಯ ತಗೋಬೇಕಷ್ಟೇ. ಆಯ್ತು ಮಾಡಿದೀವಿ, ಏನೋ ಹೊರಗಡೆ ಬಂದಾಗ ಏನೋ ಬೇರೆ ಥರ ಇರೋಣಪ್ಪ ಅನ್ನೋ ಒಂದು ಫೀಲಿಂಗ್ ಬರಬೇಕಷ್ಟೇ. ಬಟ್ ಬೆಟರ್ಮೆಂಟ್ ಆಗೋಕ್ಕೆ ಪ್ರಯತ್ನ ಪಡಬೇಕು, ತುಂಬ ಪ್ರಯತ್ನ ಪಡಬೇಕು. ಸೊ ಸಿನಿಮಾ ಚೆನ್ನಾಗಾಗಲಿ. ಡಾಲಿ ಆಲ್ ದಿ ಬೆಸ್ಟ್, ಗುಡ್ ಲಕ್. ಪ್ರಖ್ಯಾತ್ ಆಲ್ ದಿ ಬೆಸ್ಟ್, ಭಾವನಾಗೆ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ತುಂಬ ಚೆನ್ನಾಗೂ ಮಾಡಿದ್ದೀರಾ ಅಂತ ನಂಗೆ ಅನ್ಸುತ್ತೆ ಈ ತುಣುಕು ನೋಡಿದಾಗ. ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಡೈರೆಕ್ಟರ್, ಆಲ್ ದಿ ಬೆಸ್ಟ್ ಜಯರಾಮ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.